ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್. ಮೊದಲನೇದಾಗಿ ಇವತ್ತಿನ ಸೀರಿಯಲ್ ಎಪಿಸೋಡ್ನಲ್ಲಿ ಸಖತ್ತಾಗಿ ಟ್ವಿಸ್ಟ್ ಇದೆ. ಅದು ಸೋಮವಾರ ಕಳಿಸ್ತಾರೆ. ಮತ್ತು ಇವತ್ತಿನ ಪ್ರೋಮೋನು ಕೂಡ ನೋಡಿದರೆ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೂಡ ಇದೆ ಅಂತ ಅನಿಸುತ್ತೆ. ಸೊ ಏನಪ್ಪ ಅಂತಂದರೆ ವಿಡಿಯೋನ ಹೇಳ್ತೀನಂತೆ, ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನೇ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಏನು ಹೋಟೆಲ್ ರೂಮ್ನಲ್ಲಿ ತಪ್ಪು 5,000 ಹಾಕೋಕ್ಕೂ 21,000 ಬುಕ್ ಮಾಡಿದ್ರು ನೋಡಿ ಹೋಟೆಲ್ ರೂಮನ್ನು. ಅವರು ಯಾರು ಪ್ರಿಯಾ ಅವರ ತಾಯಿಗೆ ಫೋನ್ ಮಾಡಿ ಹೇಳ್ತಾರೆ. ಸೊ ಹಿಂಗೆ ಆಗಿದೆ ಅಂತಂದಾಗ ಅವರು ಮಾಧವಿಗೆ ಫೋನ್ ಮಾಡಿಬಿಟ್ಟು ಮಾಧವಿಗೆ ಹೇಳ್ತಾರೆ, ಹಳೆ ಅಂದರೆ ಯಾವ ಥರ ಈ ಥರ ಮಾಡಿದ್ದೀರಾ, ನನ್ನ ಮಗಳನ್ನ ಬೀದಿಯಲ್ಲಿ ತಂದು ನಿಲ್ಲಿಸಿದಾರಾ. ಸೊ ಆ ಥರ ಎಲ್ಲ ಅನ್ಕೋತಾರೆ. ಸೊ ಎಲ್ಲ ಏನೇನಿದೆ ಅಂತಂದ್ರೆ ಎಲ್ಲ ಎಂಟರ್ಟೈನ್ಮೆಂಟ್ ಆಗಿ ತೊಗೊಂಡಿರ್ತಾರೆ. ಸೊ ಆದರೆ ಮಾಧವನಿಗೆ ಅದು ಆಗಿರಲ್ಲ. ಬಹಳ ಸ್ವಾಭಿಮಾನಿಯನ್ನು ಕಾಪಾಡಿಕೊಳ್ಳುವಂಥ ಶಕ್ತಿ ಬೇಕಾಗಿರುತ್ತೆ. ಅದಕ್ಕೆ ಕಾರಣಕ್ಕಾಗಿ ಇಲ್ಲಿ ಮಾವ ಅವರು 25,000 ನಾನು ಕೊಡ್ತೀನಿ ಹೋಟೆಲ್ದವ್ರಿಗೆ ಕೊಡು ಅಂತಲೂ ಕೂಡ ಹೇಳ್ತಾರೆ. ಯಾರು ಮಾಧವರ ಮಾವ. ಸೊ ಆದರೆ ಮಾಧವರು ಒಪ್ಕೊಳ್ಳಲ್ಲ. ನಾನೇ ಹೆಂಗಾರ ಮಾಡಿ ಸಜ್ಜು ಮಾಡಿ ಆ ಒಂದು 21,000 ಕಟ್ತೀನಿ ಅನ್ನೋ ಕಾರಣಕ್ಕಾಗಿ ತನ್ನ ತಮ್ಮಂದಿರಿಗೆ ಇಬ್ಬರಿಗೂ ಕೂಡ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಅದನ್ನು ಕೂಡ. ಸೊ ಇಲ್ಲಿ ಸ್ವಲ್ಪ ಸ್ವಾಭಿಮಾನಿ ಕಾಪಾಡಿಕೊಳ್ಳೋ ಒಂದು ಸಮಯಕ್ಕಾಗಿ ಅವನ್ನು ಹೇಳ್ತಾರೆ. ಮತ್ತು ಇಲ್ಲಿ ಅವ್ರಿಗೆ ಹೇಳಕ್ಕೆ ಹೋಗಬೇಡ ಅಂತಲೂ ಕೂಡ ಹೇಳಿರ್ತಾರೆ ಪ್ರಿಯಾ ಅವರಿಗೆ. ಸೊ ಇಲ್ಲ ಮಾಧವ ಕೂಡ ಅದೇ ಥರ ಹೇಳಿರ್ತಾರೆ ಪ್ರಿಯಾ ಅವರಿಗೆ. ಆದರೆ ಪ್ರಿಯಾ ಅವ್ರಿಗೆ ಅವ್ರ ಅಮ್ಮನಿಗೆ ಫೋನ್ ಹಚ್ಚಿಬಿಟ್ಟು ಹಿಂಗೆ ಆಗಿದೆ, ನನಗೆ ಹೊರಗೆ ಹಾಕಿದ್ದಾರೆ, ಹೋಟೆಲ್ ರೂಮ್ನಿಂದ ಹೊರಗೆ ಹಾಕಿದ್ದಾರೆ, ಇನ್ನೂ 21,000 ರೂಪಾಯಿ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಸೊ ಅವರು ಅಳಿಯಂದರಿಗೆ ಫೋನ್ ಹಚ್ತಾರೆ. ಯಾರಪ್ಪ ಅಂದರೆ ಮಾಧವರಿಗೆ ಫೋನ್ ಹಚ್ಕೇಶನ್ ಹಿಂಗೆ ಆಗಿದೆ, ನನ್ನ ಮಗಳನ್ನು ಬೀದಿಯಲ್ಲಿ ತಂದು ನಿಲ್ಲಿಸಿಬಿಟ್ಟಿದ್ದಾರಾ. ಸೊ ಹೇಗೆ ನಮ್ಮ ಮಗಳನ್ನು ರಾಣಿಯಾಗಿ ಏನಪ್ಪ ಅಂತಂದರೆ ಸಾಕಿದ್ದೀವಿ, ನಿಮಗೆ ರಾಣಿಯಾಗಿ ಬದುಕಲು ನಿಮಗೆ ಏನಪ್ಪ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀವಿ, ನಿಮಗೆ ಮದುವೆ ಮಾಡಿಸಿದ್ದೀವಿ ಅಂತ ಕೂಡ ಏನೇನೋ ಒಂದು ಡೈಲಾಗ್ ನಾವು ಹೋಗಿರ್ತಾರೆ. ಸೊ ಅದು ಎಲ್ಲ ತಂದೆ ತಾಯಿಗಳು ಆಗಿರ್ತವೆ. ಈಗ ಏನಪ್ಪ ಅಂತಂದರೆ ಆ ಒಂದು 21,000 ತನ್ನ ತಮ್ಮಂದಿರು ವಲ್ಲಭ ಹಾಗೂ ಕೇಶವನ ಕೊಡಬೇಕಲ್ವ. ಸೊ ಕೊಡ್ತಾರೆ ಅನ್ನೋ ನಂಬಿಕೆ ಮಾಧವನಿಗಿರುತ್ತೆ. ಅದೇ ಥರ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.